ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಹರತಾಳ್ ಹಾಲಪ್ಪ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಗುಟ್ಕಾ ಬ್ಯಾನ್ ಸರಿಯಲ್ಲ, ಈ ಆದೇಶವನ್ನ ಸರ್ಕಾರ ಹಿಂಪಡಿಬೇಕು, ಈ ರೀತಿಯಾಗಿ ಹೇಳಿದ್ದಾರೆ. ಆಗಸ್ಟ್ 10ರಂದು ಸರ್ಕಾರ ಗುಟ್ಕಾ ಬ್ಯಾನ್ ಮಾಡಿ ಆದೇಶ ನೀಡಿದೆ. ಈಗ ಗುಟ್ಕಾ ಬ್ಯಾನ್ ಆಗಿದೆ, ಆದರೆ ಸರ್ಕಾರದ ಈ ನೀತಿ ಸರಿಯಲ್ಲ. ಸುಮಾರು 6ರಿಂದ 7 ಜಿಲ್ಲೆಗಳ ರೈತರು ಅಡಿಕೆ ಬೆಳೆಯನ್ನೇ ನಂಬಿಕೊಂಡಿದ್ದಾರೆ, ಅದರ ಮೇಲೆ ಅವಲಂಬಿತರಾಗಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಆದೇಶದಿಂದ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳಿದ್ದಾರೆ. ದಿನಾಂಕ 15/6 ಜೂನ್ ತಿಂಗಳಲ್ಲಿ ಸರ್ಕಾರ ಒಂದು ನೋಟಿಫಿಕೇಶನ್ ಅನ್ನು ಮಾಡ್ತು. ಅದನ್ನು ಈ ತಿಂಗಳು 10ನೇ ತಾರೀಕಿಂದ ಜಾರಿಗೆ ಕೊಟ್ಟಿದೆ. ಗುಟ್ಕಾ ಬ್ಯಾನ್ ಮಾಡಿದ್ದೇವೆ ಅಂತ. ಗುಟ್ಕಾ ಬ್ಯಾನ್ ಮಾಡೋದು ಸರಿಯಲ್ಲ. ಇದು ನೇರವಾಗಿ ನಮ್ಮ ರಾಜ್ಯದ ಅಡಿಕೆ ಬೆಳೆಗಾರರ ಮೇಲೆ ಪರಿಣಾಮ ಬೀರ್ತದೆ. ಇದು ನಮ್ಮ 6 ಜಿಲ್ಲೆಗಳಲ್ಲಿ ಅಡಿಕೆ ಬೆಳೀತಕ್ಕಂಥ ರೈತರ ಮೇಲೆ ನೇರ ಪರಿಣಾಮ ಬೀರ್ತದೆ ಮತ್ತು ಆರ್ಥಿಕತೆ ಮೇಲೆ ಈ 5-6 ಜಿಲ್ಲೆಗಳ ಆರ್ಥಿಕತೆ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಕೂಡಲೇ ಇದನ್ನು ವಾಪಸ್ ತಗೋಬೇಕು ರಾಜ್ಯ ಸರ್ಕಾರ ಅಂಥೇಳಿ ನಾನು ಒತ್ತಾಯ ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.